ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ. ಸುಮಾರು ದಿನಗಳ ನಂತರ ಮತ್ತೆ ಕಲಾವಿದರ ಜೀವನ ಚರಿತ್ರೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇವತ್ತಿನ ಮುಖ್ಯ ವ್ಯಕ್ತಿ ಕೆ. ಶಿವರಾಮು ಕೆಂಪಯ್ಯ. ಕೆ. ಶಿವರಾಮು ಎಂದೇ ಪ್ರಸಿದ್ಧರಾಗಿದ್ದರು. ಅವರು ಭಾರತೀಯ ಸಮಾಜದಲ್ಲಿ ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದರು. ನಟ, ರಾಜಕಾರಣಿ ಮತ್ತು ಮಾಜಿ ಅಧಿಕಾರಿಯಾಗಿ ಶ್ರೇಷ್ಠರಾಗಿದ್ದರು. ಕನ್ನಡ ನಟ ಪ್ರದೀಪ್ ಶಿವರಾಮು ಅವರ ಮಗಳನ್ನು ವಿವಾಹವಾದರು. ರಾಮನಗರ ಜಿಲ್ಲೆಯ ಉರಗಳ್ಳಿಯಲ್ಲಿ ಏಪ್ರಿಲ್ 6, 1953 ಜನಿಸಿದ ಕೆ. ಶಿವರಾಮು ಪ್ರಸಿದ್ಧ ನಾಟಕ ಮಾಸ್ಟರ್ ದಿವಂಗತ ಎಸ್. ಕೆಂಪಯ್ಯ ಮತ್ತು ಚಿಕ್ಕ ಬೋರಮ್ಮ ದಂಪತಿಯ ಪುತ್ರ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹಳ್ಳಿಯಲ್ಲಿಯೇ ಪೂರ್ಣಗೊಳಿಸಿದರು. ನಂತರ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆಗಾಗಿ ಬೆಂಗಳೂರಿಗೆ ತೆರಳಿದರು. 1972 ಪ್ರೌಢಶಾಲೆಯಲ್ಲಿ ಪದವಿ ಪಡೆದ ನಂತರ ಅವರು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಕೋರ್ಸ್ಗಳನ್ನು ಮಾಡಿದರು. ತರುವಾಯ ಅವರು ಸರ್ಕಾರಿ ಉದ್ಯೋಗವನ್ನು ಪಡೆದರು. ಮೇ 1973 ಪೊಲೀಸ್ ವರದಿಗಾರರಾಗಿ ಅಪರಾಧ ತನಿಖಾ ಇಲಾಖೆಯಲ್ಲಿ ಸೇರಿದರು. ಕೆಲಸ ಮಾಡುತ್ತಲೇ ಅವರು ಉನ್ನತ ಶಿಕ್ಷಣವನ್ನು ಪಡೆದರು ಮತ್ತು ವಿವಿಪುರಂ ಸಂಜಯ್ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಿಂದ ಕಲಾ ಪದವಿ ಪಡೆದರು. ನಂತರ ಅವರು 1982 ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಪತ್ರ ವ್ಯವಹಾರದ ಮೂಲಕ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. 1985 ಅವರು KS ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾಗಿ ಪೊಲೀಸ್ ಉಪ ವರಿಷ್ಠಾಧಿಕಾರಿಯಾದರು. ಮುಂದಿನ ವರ್ಷ ಅವರು ಕರ್ನಾಟಕ ಆಡಳಿತ ಸೇವಾ ಪರೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಅಗ್ರಸ್ಥಾನ ಪಡೆದರು. ಸಹಾಯಕ ಪೊಲೀಸ್ ಆಯುಕ್ತ ಹುದ್ದೆಯನ್ನು ಗಳಿಸಿದರು. ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಸಮಯದಲ್ಲಿ ಅವರು ನಾಗರಿಕ ಸೇವೆಯ ಪರೀಕ್ಷೆಯಲ್ಲಿ UPSC ಉತ್ತೀರ್ಣರಾಗುವ ಮೂಲಕ ಮತ್ತೊಂದು ಮೈಲಿಗಲ್ಲು ಸಾಧಿಸಿದರು ಮತ್ತು IASಗೆ ಆಯ್ಕೆಯಾದರು. ಅವರ ಬಾಲ್ಯದ ಕನಸನ್ನು ನನಸಾಗಿಸಿದರು. ಗಮನಾರ್ಹವಾಗಿ ಅವರು ಕನ್ನಡ ಭಾಷೆಯಲ್ಲಿ IAS ಪರೀಕ್ಷೆಯನ್ನು ತೆರವುಗೊಳಿಸಿದ ಭಾರತದಲ್ಲಿ ಮೊದಲ ವ್ಯಕ್ತಿಯಾದರು. ಚಲನಚಿತ್ರ ವೃತ್ತಿ ಜೀವನ 1993 ಬಾನಲ್ಲೆ ಮಧುಚಂದ್ರಕೆ ಎಂಬ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಚಲನಚಿತ್ರದೊಂದಿಗೆ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ ಕೆ. ಶಿವರಾಮ್ ಅವರು ಕನ್ನಡ ಚಲನಚಿತ್ರೋದ್ಯಮಕ್ಕೆ ಕಾಲಿಟ್ಟರು. ಅವರು ವಸಂತ ಕಾವ್ಯ, ಸಾಂಗ್ಲಿಯಾನ ಭಾಗ 3 ಸೇರಿದಂತೆ ಹಲವಾರು ಚಲನಚಿತ್ರಗಳಲ್ಲಿ ತಮ್ಮ ನಟನಾ ಕೌಶಲ್ಯವನ್ನು ಪ್ರದರ್ಶಿಸಿದರು. ಪ್ರೀತಿಗಾಗಿ ಆಟ, ನಾಗ ಮತ್ತು ಓ ಪ್ರೇಮ ದೇವತೆ 2017 ಬಿಡುಗಡೆಯಾದ ಅವರ ಅಳಿಯ ಪ್ರದೀಪ್ ಅವರ ಟೈಗರ್ನಲ್ಲಿ ಅವರು ಬೆಳ್ಳಿ ಪರದೆ ಮೇಲೆ ಕೊನೆಯ ಬಾರಿಗೆ ಕಾಣಿಸಿಕೊಂಡರು. ರಾಜಕೀಯ ವೃತ್ತಿ ಜೀವನ. ಬೆಂಗಳೂರು ಪ್ರಾದೇಶಿಕ ಆಯುಕ್ತರಾಗಿ ನಿವೃತ್ತರಾದ ನಂತರ ಕೆ. ಶಿವರಾಮು ರಾಜಕೀಯ ಪ್ರವೇಶಿಸಿ 2013 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು. ನಂತರ ಅವರು ಜನತಾದಳ ಜಾತ್ಯತೀತ ಸದಸ್ಯರಾದರು ಮತ್ತು 2014 ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರು, ಆದರೆ ವಿಫಲರಾದರು. ಅದೇ ವರ್ಷ ದಲಿತ ನಾಯಕರನ್ನು ಉಪಮುಖ್ಯಮಂತ್ರಿಯಾಗಿ ನೇಮಿಸುವುದನ್ನು ಬೆಂಬಲಿಸಲು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಮರಳಿದರು. ಇದು ವಿವಾದಕ್ಕೆ ಕಾರಣವಾಯಿತು. ಆದಾಗ್ಯೂ ದಲಿತ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡುವಲ್ಲಿ ಪಕ್ಷ ವಿಫಲವಾದ ಕಾರಣ ಭ್ರಮನಿರಸಗೊಂಡ ಅವರು ಅಕ್ಟೋಬರ್ 14, 2014 ಭಾರತೀಯ ಜನತಾ ಪಕ್ಷವನ್ನು ಸೇರಿದರು. ಹೀಗೆ ಕೆ. ಶಿವರಾಮ್ ಅವರು ಹಲವು ರಂಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಕೆ. ಶಿವರಾಮು ಫೆಬ್ರವರಿ 19, 2024 ನಿಧನರಾದರು. ಇಂತಹ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಶೇಷ ವ್ಯಕ್ತಿಗಳೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.